ಅಶ್ವಿನಿ ಅವ್ರ ಜೀವನ ಒಂದು ರೀತಿ ತೆರೆದ ಪುಸ್ತಕ. ಎಸ್. ಇಷ್ಟು ಮೆಚ್ಯೂರ್ಡ್ ಆಗಿ ಮಾತಾಡ್ತೀರಾ. ಸೊ ಯಾಕೆ ವೈವಾಹಿಕ ಬದುಕಿನಲ್ಲಿ ಲೈಕ್ ಎಲ್ಲವೂ ಸರಿ ಇರಲಿಲ್ಲ, ಏನಾಯಿತು ಅಂತದ್ದು ಅಂತ? ವೈವಾಹಿಕ ಬದುಕಲ್ಲಿ ನಾನು ಹೇಳಿದ್ನಲ್ಲ ಮೇಡಮ್, ಯಾವ ವ್ಯಕ್ತಿಗಳು ಏನು ಕೆಟ್ಟವರೇನೂ ಅಲ್ಲ. ಈಗ ನಾನು ನನ್ನ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋದಾದರೆ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಕುಟುಂಬ, ಎಲ್ಲವೂ ಸರಿನೇ. ನನ್ನ ಮಗನಿಗೆ ಒಳ್ಳೆ ತಂದೆ, ಎಲ್ಲ ಸರಿ. ಬಟ್ ಕೆಲವು ಏನಾಗುತ್ತೆ ಅಂತಂದರೆ ವ್ಯಕ್ತಿ ಸೇರಿದಾಗ ಅವ್ರಿಗೂ ನಮಗೂ ಎಷ್ಟೋ ವಿಚಾರಗಳಲ್ಲಿ ಅಂತರ ಬಂದೇ ಬರುತ್ತೆ. ಅವ್ರು ಮಾಡೋದನ್ನೆಲ್ಲ ನಾವು ಒಪ್ಕೋಬೇಕು ಅಂತಲ್ಲ, ಅಥವಾ ನಾವು ಮಾಡೋದನ್ನೆಲ್ಲ ಅವ್ರು ಒಪ್ಕೋಬೇಕು ಅಂತಲ್ಲ. ಆ್ಯಂಡ್ ಅದಕ್ಕೂ ಮೀರಿ ತುಂಬ ಜನಕ್ಕೆ, ಅನೇಕ ಜನಕ್ಕೆ ಇವ್ರು ಡಿವೋರ್ಸ್ ತೊಗೊಂಡಿರೋದನ್ನೇ ಏನೋ ಇವರು ದೊಡ್ಡ ಸಂದೇಶ ಅನ್ನೋ ಥರ ಮಾಧ್ಯಮದ ಮುಂದೆ ಮಾತಾಡ್ತಾರೆ ಅಂತಲೂ ಕೆಲವ್ರು ಹೇಳ್ತಾರೆ. ನಾನು ಯಾವುದು ಸಂದೇಶ ಯಾರಿಗೂ ಕೊಡ್ತಾ ಇಲ್ಲ. ಅಥವಾ ನೀವು ಡಿವೋರ್ಸ್ ತೊಗೊಳ್ಳೋ ಹಾದಿಲಿದ್ದರೆ, ಅಥವಾ ಗಂಡ ಹೆಂಡತಿ ಏನೋ ಒಂದು ಪ್ರಾಬ್ಲಮ್ ಅಂದಾಗ ನೀವು ಡಿವೋರ್ಸ್ ತೊಗೊಳ್ಳಿ ಅಂತಲೂ ನಾನು ಹೇಳ್ತಿಲ್ಲ. ನಾನು ಹೇಳೋದು ಒಂದೇನು ಅಂದರೆ, ಅಕಸ್ಮಾತ್ ಯಾವುದೋ ವ್ಯಕ್ತಿಗಳ ಜೊತೆ ಅಥವಾ ಗಂಡ ಹೆಂಡತಿ ಅಥವಾ ಏನೇ ಇರಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ, ಇವತ್ತು ನಾವು ನೋಡ್ತಿದ್ದೀವಿ ಏನೇನೋ ಆಗ್ತಾಯಿದೆ. ಅನೈತಿಕ ಸಂಬಂಧ, ಕೊಲೆ ಅಂತೆ, ಮತ್ತು ಹೆಂಡತಿ ಗಂಡ ಜೊತೇಲಿ ಇದ್ಕೊಂಡೇ ಬೇರೆ ಬೇರೆ ಸಂಬಂಧಗಳು, ಇವೆಲ್ಲ ಅಸಹ್ಯ ಅನಿಸುತ್ತೆ. ಈ ಅಸಹ್ಯದ ಬದುಕು ಮಾಡೋದಕ್ಕಿಂತ ಗೌರವಿತವಾಗಿ ಆ ವ್ಯಕ್ತಿನೂ ನೀವು ಗೌರವಿಸ್ತಾ, ಆ ಕುಟುಂಬವನ್ನು ನೀವು ಗೌರವಿಸ್ತಾ, ನಿಮಗೂ ನೀವು ಗೌರವವನ್ನು ಕೊಟ್ಕೊಳ್ತಾ, ಎಲ್ಲೂ ನೀವು ಇದಾಗದೆ ಆರಾಮಾಗಿ ಹೇಳಿ ಹೊರಗಡೆ ಬರೋವಂಥ ತುಂಬ ಸೂಕ್ತ ನನಗನ್ಸೋ ಪ್ರಕಾರ. ಯಾಕಂದರೆ ತುಂಬ ಒಂದು ಸಂಬಂಧದ ಗಲೀಜು ಮಾಡ್ಕೊಂಡ್ಬಿಡ್ತಾರೆ, ಒಂಥರ ಬೈಕೊಂಡು ಇನ್ನೊಂದು. ಮತ್ತು ಅವ್ನು ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾನೆ ಅಂತನೋ, ಅಥವಾ ಇವಳು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತನೋ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ವೀಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ತೇಜೋವಧಿ ಮಾಡೋದು. ಮತ್ತು ಇರುವಂಥ ಎಲ್ಲ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ಜೊತೆಲೇ ಇರ್ತಾರೆ, ಇವಳು ಇಂಥವಳು, ಅವನು ಅಂಥವನು ಅಂತ ಈ ಮೆಸೇಜ್ಗಳನ್ನ ಸ್ಪ್ರೆಡ್ ಮಾಡೋವಂಥದ್ದು. ಸಮಾಜದಲ್ಲಿ ಅವ್ರ ತಲೆನೇ ಎತ್ಕೊಂಡು ತಿರುಗಬಾರ್ದು, ಈ ಥರದ್ದೆಲ್ಲ ಅವ್ರ ಬಗ್ಗೆ ಪ್ರೊಜೆಕ್ಟ್ ಮಾಡೋವಂಥದ್ದು. ನಾನು ಹೇಳೋದು ಅವಶ್ಯಕತೆ ಇಲ್ಲ. ನೀವು ಅವರನ್ನು ಅಸಹ್ಯ ಮಾಡೋಕ್ಕೆ ಹೊರಟಷ್ಟು ನೀವು ಅಸಹ್ಯ ಆಗ್ತಿರ್ತೀರ, ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ವ್ಯಕ್ತಿತ್ವನ ಎತ್ತಿ ಹಿಡಿಬೇಕು. ಯಾವುದೋ ವ್ಯಕ್ತಿನ ಕೀಳು ಮಾಡೋದಕ್ಕೋಸ್ಕರ ನಿಮ್ಮ ವ್ಯಕ್ತಿತ್ವನ ನೀವು ಇದು ಮಾಡ್ಕೋಬೇಡಿ, ಬಿಡಿ. ಲಿವ್ ಆ್ಯಂಡ್ ಲೆಟ್ ಲಿವ್. ಅವರು ಬದುಕಲಿ, ಅವ್ರ ಕುಟುಂಬನೂ ಬದುಕಲಿ, ನೀವು ಬದುಕಿ, ನೀವು ನಿಮಗೇನಿದೆಯೋ ನಿಮ್ಮ ಚೌಕಟ್ಟಲ್ಲಿ ನೀವು ಬದುಕಿ. ಬಟ್ ಒಬ್ರಿಗೆ ಹಿಂಸೆ ಕೊಟ್ಟು ಇದು ಮಾಡಿ ಮೇಡಮ್, ಇನ್ನೊಂದು ಯಾರೇ ಆಗಲಿ, ಯಾವುದೇ ಸಂಬಂಧದಲ್ಲಿ ಹೆಣ್ಣು ಮಗಳೇ ಆಗಲಿ ಗಂಡು ಮಗನೇ ಆಗಲಿ, ಹಿಂಸೆ ಪಟ್ಕೊಂಡು ಯಾರ ಜೊತೆಲಿ ಯಾರೂ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ. ಬಟ್ ನನ್ನ ಲೈಫಲ್ಲಿ ಯಾವುದು ಈ ಥರದ ಅನುಭವಗಳಾಗಲಿಲ್ಲ. ನಾನು ಹೇಳೋದ್ನೆಲ್ಲ ತುಂಬ ಒಳ್ಳೆ ಫ್ಯಾಮಿಲಿ ಎಲ್ಲವೂ ಇತ್ತು. ಬಟ್ ಕೆಲವು ವಿಚಾರಗಳು ನನ್ನ ಮನಸ್ಸಿಗೆ ಎಲ್ಲೋ ಅನ್ನಿಸ್ದಾಗ ನಾನೇ ಅದನ್ನು ಹೇಳ್ತೀನಿ, ಇಲ್ಲ ಬೇಡ ಅನಿಸುತ್ತೆ, ನಾವು ಇದರಿಂದ ಹೊರಗಡೆ ಬರಬೇಕು ಅಂತ. ಒಂದಷ್ಟು ನಾವು ಸಮಯ ತೊಗೊಳ್ತೀವಿ. ಇದೇನು ಒಂದೇ ದಿನದಲ್ಲಿ ಆದಂಥ ಪ್ರಾಸೆಸ್ ಅಲ್ಲ. ಯಾಕೆಂದರೆ ತಂದೆ ತಾಯಿನೂ ನಾವು ಕೇಳಬೇಕಾಗತ್ತೆ, ಅವರು ಅವ್ರ ತಂದೆ ತಾಯಿ ಜೊತೆ ಮಾತಾಡಬೇಕಾಗತ್ತೆ. ಎಲ್ಲವೂ ಆದಮೇಲೆ ನಾವು ಒಂದು ಡಿಸಿಷನ್ಗೆ ಬರ್ತೀವಿ. ಆಯಿತು, ನಮಗೂ ಒಬ್ಬ ಮಗ ಇದ್ದಾನೆ, ಅವನ ಭವಿಷ್ಯನೂ ನಮಗೆ ತುಂಬ ಮುಖ್ಯ. ಹಾಗಾಗಿ ನಮ್ಮ ಮಗನಿಗೆ ನಾವು ಕೆಟ್ಟ ಪರಿಸರದಲ್ಲಿ ಬೆಳೆಸೋದಕ್ಕೆ ನಮಗೆ ಇಷ್ಟ ಇಲ್ಲ. ಈಗ ತಂದೆ ತಾಯಿ ಏನೇ ಮಾಡಿದ್ರು ಪರಿಣಾಮ ಬೀರುವಂಥದ್ದು ಮಕ್ಕಳ ಮೇಲೆ. ಈಗ ನಾವು ಜಗಳ ಆಡ್ತಿದ್ರೆ, ಕೆಟ್ಟದಾಗಿ ಜಗಳ ಆಡ್ತಿದ್ರೆ, ಮಾತಾಡ್ತಿದ್ರೆ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಮತ್ತು ಅವ್ರಿಗೆಲ್ಲೋ ಅವನ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಚೆನ್ನಾಗಿರಬೇಕು. ನಮ್ಮ ಒಂದು ಇದಕ್ಕೆ ಆಗಿರೋ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡಬಾರ್ದು. ಹಾಗಾಗಿ ನೀವು ನಿಮ್ಮ ಲೈಫ್ ನೋಡಿ, ನಾನು ನನ್ನ ಲೈಫನ್ನು ನೋಡ್ಕೊಳ್ತೀನಿ ಅಂತ ನಾವು ದೂರ ಆದಂಥದ್ದು. ಬಟ್ ಅದರ್ವೈಸ್ ನಮ್ಗೆ ಯಾವುದು ರಿಫ್ಟಿಂದ ಆಗಲಿ ಅಥವಾ ಏನೋ ಬೇರೆ ಥರ ಏನೂ ಇಲ್ಲ ಮೇಡಮ್. ಇವತ್ತಿಗೂ ಅವ್ರ ಕುಟುಂಬದವರಾಗಲಿ ಅವರಾಗಲಿ ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಮಾತಾಡಿಲ್ಲ. ನಾನು ಕೂಡ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ, ಅಂಥ ಅವಶ್ಯಕತೆಯೂ ನನಗಿಲ್ಲ. ಸೊ ಖಂಡಿತ ನಾನು ಅವ್ರಿಗೆ ಗೌರವ ಕೊಡ್ತೀನಿ, ಅವರು ನನಗಷ್ಟೇ ಗೌರವ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಅದೇ ನಾನು ತುಂಬ ಕೇಸ್ಗಳನ್ನು ನೋಡಿದ್ದೀನಿ. ಡಿವೋರ್ಸ್ ಆಗಿ ಆಚೆ ಬಂದಮೇಲೆ ಅವ್ರ ಫ್ಯಾಮಿಲಿನ ಮತ್ತು ಅವ್ರನ್ನ ಆರೋಪ ಮಾಡೋದು ಹೌದು, ಕರೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಹೌದು ಮೇಡಮ್, ಹೌದು. ನಿಮ್ಮದು ರೋಲ್ ರಿವರ್ಸ್, ಮೇ ಬಿ ಕೇಸ್ ಸ್ಟಡಿ ಮಾಡೋದು ಆ ಥರ ಇದೆ. ಅತ್ತೆ ಮಾವನ ಬಗ್ಗೆ ನೀವು ಹೇಳ್ತಾ ಇದ್ರಿ ಆಗಿರ್ಬೋದು, ಅವ್ರು ನಿಮಗೆ ಸಪೋರ್ಟ್ ಅಂತ ರೀತಿ ಆಗಿರ್ಬೋದು. ಆಕ್ಚುಲಿ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಇರೋದಿಲ್ಲ. ಹೌದು. ಹೇಗೆ ಸಾಧ್ಯ ಇದು ಅಂತಾನೂ ಕೂಡ ಅನ್ಸುತ್ತೆ ಮೇಡಮ್. ತುಂಬ ಜನಕ್ಕೆ ಅನ್ನಿಸ್ಬೋದು, ಅಶ್ವಿನಿ ಗೌಡ ಪಾಪ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿರೋರು ಇರ್ತಾರೆ ನೋಡಿ. ಎಲ್ರಿಗೂ ನನ್ನಷ್ಟೇ ಸರಳವಾಗಿ ಜೀವನ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ.
ತುಂಬ ಫೇಸ್ ಮಾಡಿರೋರು ಇರ್ತಾರೆ ಮೇಡಮ್. ಹೆಣ್ಮಕ್ಳು ಅದರಲ್ಲೂ ಕೂಡ ಅತ್ತೆ ಮಾವ ಕಾಟ ಆಗ್ಬೋದು, ಗಂಡನ ಕಾಟ ಆಗ್ಬೋದು, ತುಂಬ ಅವ್ರಿಗೆ ಆಸೆಗಳಿರುತ್ತೆ, ಪ್ಯಾಷನೇಟ್ ಇರ್ತಾರೆ. ನಾನು ಬರಬೇಕು, ನಾನೇನೋ ಮಾಡಬೇಕು, ತಿಳ್ಕೊಬೇಕು, ಹೊರಗಡೆ ಪ್ರಪಂಚ, ಕೆಲ್ಸಕ್ಕೆ ಹೋಗ್ಬೇಕು, ಇವೆಲ್ಲ ಇರುತ್ತೆ. ಕಲಾವಿದರಾಗಬೇಕು ಅನ್ನೋ ಆಸೆಗಳು ಪಾಪ ತುಂಬ ಜನಕ್ಕಿರುತ್ತೆ. ಬಟ್ ಎಲ್ಲದಕ್ಕೂ ಹಿಡ್ತಾ ಬಿದ್ದಾಗ ಏನು ಅಶ್ವಿನಿ ಕೂತ್ಕೊಂಡು ಎಲ್ಲ ಇಷ್ಟೊಂದು ಸುಲಭವಾಗಿ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ನನ್ನ ಜೀವನ ಹೀಗಿತ್ತು, ನಿಮ್ಮ ಜೀವನನೂ ಹಾಗಿರುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಒಂದೇ ಹೇಳೋದು ಮೇಡಮ್, ಯಾರೂ ಕೂಡ ಜೀವನನ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನಮ್ಗೆ ಅನಿಸುತ್ತೆ ಈಗ ಯಾವುದೋ ಒಂದು 10 ವರ್ಷದ ಹಿಂದೆ ಆಗಿರೋ ಘಟನೆ ನಾವು ಇವತ್ತು ನೆನೆಸ್ಕೊಂಡ್ರೆ ಈಗಿರುವಂಥ ಬುದ್ಧಿ ನನಗಾಗಿದ್ದಿದ್ರೆ ನಾನು ಅದನ್ನು ಹೀಗೆ ಸಾಲ್ವ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಮತ್ತು ಯಾವುದೇ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ನಿರ್ಧಾರ ಆಗಲಿ ವಿರೋಧ ಆಗಲಿ ನೀವು ಚರ್ಚೆ ಮಾಡ್ಕೊಳ್ಳಿ, ಒಂದು ಡೆಸಿಷನ್ಗೆ ಬನ್ನಿ, ಆರಾಮಾಗಿರಿ, ಅವ್ರನ್ನೂ ಆರಾಮಾಗಿರೋಕೆ ಬಿಟ್ಟು ನೀವು ಆರಾಮಾಗಿರಿ. ಇಷ್ಟೇ ಜೀವನ. ನಾನು ಹೆಣ್ಮಕ್ಳಿಗೆ ಒಂದೇ ಹೇಳೋದು ಮೇಡಮ್, ಇವತ್ತು ಎಕ್ಸ್ಪೋಜರ್ ಇದೆ. ಹಳೆ ಕಾಲದ ಥರ ಏನೂ ತುಂಬ ಏನಿಲ್ಲ. ಈ ಗಂಡನೂ ಏನು ಅದೇನೋ ಹೇಳ್ತಾರಲ್ಲ, ಆ ಥರ ಎಲ್ಲ ಈಗಿಲ್ಲ. ನೀನು ಅಂದರೆ ಬಿಡು ಅಂತ ಹೇಳಿ ಹೋಗುವಂಥ ಹೆಣ್ಮಕ್ಳು. ಆದರೆ ಒಂದೇನು ಅಂದರೆ ಮೇಡಮ್, ತಗ್ಗಿ ಬಗ್ಗೆ ಹೋಗಬೇಕು. ನಮಗೆ ತುಂಬ ಎಕ್ಸ್ಪೋಜರ್ ಸಿಕ್ಕಿದೆ ಅಥವಾ ತುಂಬ ನಮಗೆ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಅಂದಾಗ ನಾವು ಅವರನ್ನು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೋಬೇಕಾಗುತ್ತೆ. ಈಗ ಅತ್ತೆ ಅಂದಾಗ, ಮಾವ ಅಂದಾಗ, ಈಗ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಟ್ಟ ಹಾಗೆ ಅವರಿಗೂ ಗೌರವ ಕೊಡೋವಂಥದ್ದು ನಾವು ಕಲ್ತ್ಕೋಬೇಕು. ಫ್ರೀಡಮ್ ಬೇಕು ನಿಜ, ಬಟ್ ಗೌರವ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಸೊ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಇದೆಲ್ಲದರ ಜೊತೆಗೂ ನಿಮ್ಮ ಜೀವನದ ಒಂದು ಫೌಂಡೇಶನ್ ಆಗಬೇಕು. ನಾವು ಜಾಸ್ತಿ ನಮ್ಮ ಈ ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೂ ಇಲ್ಲಿಗೆ ವರ್ಕ್ ಆಗಲ್ಲ. ಇಲ್ಲಿಗೆ ಅದಕ್ಕೆ ಈಗೆಲ್ಲ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯ ಜೊತೆಗೆ ಅದನ್ನು ಆಗಾಗ ಅತಿಥಿಯಾಗಿ ನೀವು ಸ್ವೀಕಾರ ಮಾಡಿ, ಪರವಾಗಿಲ್ಲ. ಕಂಪ್ಲೀಟ್ ಅದೇ ಒಂದು ಕಲ್ಚರ್ನ, ಫಾರಿನ್ ಕಲ್ಚರ್ನ ನೀವಿಲ್ಲ ಅಡಾಪ್ಟ್ ಮಾಡ್ಕೋತೀರಾ ಅಂದರೆ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ.